ಹಾಯ್ ಮಕ್ಕಳ, ನನ್ನ ಹೆಸರು ಹೇಮಾವತಿ. ನಾನು ಸಸ್ಯಶಾಸ್ತ್ರ ಉಪನ್ಯಾಸಕಿ. ನಾನೀಗ ಒಂದು ನಾಯಿ ಮರಿ ಕತೆ ಹೇಳ್ತೀನಿ, ಪುಟ್ಟ ನಾಯಿ ಮರಿ ಕತೆ ಹೇಳ್ತೀನಿ. ಅದರ ಹೆಸರು ಚುಕ್ಕಿ ಅಂತ. ಈ ಚುಕ್ಕಿಗೆ ತುಂಬ ಜಂಬ, ಸ್ವಲ್ಪ ತುಂಬ ಖುಷಿ. ಅದಕ್ಕೆ ಯಾವಾಗಲೂ ಏನೋ ಓಡಾಡ್ಕೊಂಡಿರ್ತಾರೆ. ಅದಕ್ಕೆ ಸುಮಾರು ಜನ ಸ್ನೇಹಿತರಿರ್ತಾರೆ. ಆ ಸ್ನೇಹಿತರು ಹೆಂಗಾದರು ಅಂದರೆ, ಆ ಓನರ್ ಇರ್ತಾರಲ್ಲ, ಸಾಕ್ತಿರ್ತಾರಲ್ಲ, ಅವರು ಚುಕ್ಕಿಗೆ ಊಟ ಹಾಕಿದ್ದು ಬಿಟ್ಟಿದ್ದನ್ನೆಲ್ಲ ತೊಗೊಬಂದು ಹೊರಗಡೆ ಹಾಕ್ತಿರ್ತಾರೆ. ಅದಕ್ಕೆ ಅವರು ಫ್ರೆಂಡ್ಸ್ ಮಾಡ್ಕೊಂಡಿರ್ತಾರೆ ಚುಕ್ಕಿನ. ಯಾಕಂದರೆ ಚುಕ್ಕಿದು ಊಟ ಎಲ್ಲ ನಮಗೆ ಸಿಗ್ಬೋದು ಅಂಥೇಳಿ ಫ್ರೆಂಡ್ಸ್ ಮಾಡಿಕೊಂಡು, ಚುಕ್ಕಿ ಬಂದರೆ ಹೊರಗಡೆ ಬಂದ ತಕ್ಷಣ ಅವರು ಮೆತ್ತಗೆ ಮಾತಾಡಿಸ್ತಿರ್ತಾರೆ. ಆಗ ಚುಕ್ಕಿಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ. ಅದ್ರ ಹೆಸರು ಅಕ್ಕ ಬುಕ್ಕ ಅಂತ ಹೇಳ್ಬಿಟ್ಟು ಕಂದು ಬಣ್ಣದ ನಾಯಿಗಳವೆರಡು. ಈ ಚುಕ್ಕಿ ಏನು ಮಾಡುತ್ತೆ, ತಾನು ಊಟ ಮಾಡ್ದೇ ಬಿಟ್ಬಿಡುತ್ತೆ ಹಾಕಿದ್ದನ್ನು. ಯಾಕಂದರೆ ನಾನು ಬಿಟ್ಟರೆ ಆ ನಾಯಿ ಮರಿಗಳಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಡ್ತಿರ್ತದೆ. ಆಗ ತೊಗೊಂಡೋಗಿ ಊಟ ಬಿಟ್ಟಿದೆಯಲ್ಲ, ಇದು ತಡಿ, ಅದಕ್ಕಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಅವರ ಮನೆ ಓನರ್ ಏನು ಮಾಡ್ತಿರ್ತಾರೆ, ತೊಗೊಂಡೋಗಿ ಅಕ್ಕ ಬುಕ್ಕನಿಗೆ ಹಾಕ್ತಿರ್ತಾರೆ. ಆದರೂ ಅಕ್ಕ ಬುಕ್ಕ ಊಟ ಮಾಡ್ಕೊಂಡು ಖುಷಿಯಿಂದ ಹೋಗ್ತಿರ್ತಾರೆ. ಈ ಅಕ್ಕ ಬುಕ್ಕನ ಕಂಡ್ರೆ ಈ ಚುಕ್ಕಿಗೂ ಖುಷಿ ಅಂದರೆ ಖುಷಿ, ತುಂಬ ಖುಷಿ. ಅದೇ ಥರ ಇನ್ನೊಂದು ನಾಯಿ ಮರಿ ಇರುತ್ತೆ, ಅದರ ಹೆಸರು ಸಿಂಹ ಅಂತ. ಚುಕ್ಕಿಗೆ ಸಿಂಹನ ಕಂಡ್ರೆ ಆಗೋದೇ ಇಲ್ಲ. ಸುಮ್ಮನೆ ಅದು ಬಂದರೆ ಹೋದರೆ ಟಳಾಯಿಸ್ಕೊಂಡಿರುತ್ತೆ, ಸುತ್ತಮುತ್ತ ಹೋಗ್ಕೊಂಡು ಬೊಗಳ್ಕೊಂಡು ಇರುತ್ತೆ. ಆದರೆ ಓನರ್ ಏನು ಮಾಡ್ತಾರೆ, ಸಿಂಹನಿಗೂ ಊಟ ಹಾಕೋಣ ಅಂತಂದರೆ ಸುಮ್ಮನೆ ಗುರ್ಗುಟ್ಕೊಂಡು ನೋಡುತ್ತೆ ಅದು. ಆದ್ರೂ ಒಂದು ಸಲ ಊಟ ಹಿಂಗೆ ಹಾಕಿದಾಗ ಅದು ಊಟ ಮಾಡೋಕ್ಕೆ ಬಿಡಲ್ಲ, ಬೊಗಳ್ತಾ ಇರುತ್ತೆ, ಆದರೆ ಏನು ಮಾಡುತ್ತೆ ಪಾಪ ಚುಕ್ಕಿ, ಸಿಂಹನ ಸುತ್ತ ಹಿಂಗೆ ಅದು ಊಟ ಮಾಡೋವರೆಗೂ ಅದು ಸುತ್ತ ಟಳಾಯಿಸ್ಕೊಂಡು ನಿಂತ್ಕೊಂಡು ಊಟ ಮಾಡಲಿ ಪಾಪ, ಅದು ನನಗೆ ಎಷ್ಟೇ ಕೋಪ ಇದ್ರೂ ಅದು ಊಟ ಮಾಡಲಿ ಅಲ್ಲಿವರೆಗೂ ಕಾರಣ ಅಂದ್ಬಿಟ್ಟು ಅದು ಸುತ್ತ ಹಿಂಗೆ ತಟ್ಟೆ ಸುತ್ತ ಅದು ಊಟ ಮಾಡ್ತಾಯಿದ್ರೆ ಅದು ಸುತ್ತಕೊಂಡಿರುತ್ತೆ ಪಾಪ. ಈಗ ಅದು ಊಟ ಮಾಡಿಕೊಂಡು ಅದ್ರ ಪಾಡಿಗೆ ಅದು ಹೊಟ್ಟೋಗುತ್ತೆ. ಚುಕ್ಕಿನ ಹೋಗಲಿ ಬಿಡು, ನಂಗೆ ಕೋಪ ಇದ್ರೂ ಪರವಾಗಿಲ್ಲ, ಅದು ಊಟ ಮಾಡ್ತಲ್ಲ ಅಂತ ಸುಮ್ಮನಾಗುತ್ತೆ. ಮಕ್ಕಳ, ಈ ಕಥೆಯಿಂದ ಏನು ತಿಳ್ಕೊಂಡ್ರಿ? ನಮ್ಗೆ ಎಷ್ಟೇ ಕೋಪ ಇದ್ದರೂ ಬೇರೆಯವರ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ನಾವು ತಿಳ್ಕೊಂಡ್ವಿ. ಮತ್ತು ಈ ನಾಯಿಗಳ ಸಂಬಂಧ, ಪ್ರಾಣಿಗಳ ಮೇಲಿರುವ ಪ್ರೀತಿನೂ ನಾವು ಈ ಕಥೆಯಿಂದ ತಿಳ್ಕೊಂಡ್ವಿ. ಗೊತ್ತಾಯ್ತಾ ಮಕ್ಕಳ? ಸೊ ಇಷ್ಟ ಆದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.